ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಫೈರಿಂಗ್. ಓರ್ವ ಶಿಕ್ಷಕನಿಂದ ಟ್ರಂಪ್ ಮೇಲೆ ಗುಂಡಿನ ದಾಳಿ. ವಿಶ್ವದ ದೊಡ್ಡಣ್ಣ, ಜಗತ್ತಿನಲ್ಲೇ ಅತಿ ಹೆಚ್ಚು ಭದ್ರತೆ ಹೊಂದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಮ್ಮೆ ವಿಫಲ ಗುಂಡಿನ ದಾಳಿ ನಡೆಸಲಾಗಿದೆ. ಕ್ಷಣಾರ್ಧದಲ್ಲಿ ಯುಎಸ್ ಅಧ್ಯಕ್ಷ ಟ್ರಂಪ್ ಜೀವಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ವಾಷಿಂಗ್ಟನ್ ಡಿಸಿಯ ಹಿಲ್ಟನ್ ಹೋಟೆಲ್ನಲ್ಲಿ ಪತ್ರಕರ್ತರಿಗೆ ಔತಣಕೂಟವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಏಕಾಏಕಿ ಟ್ರಂಪ್ ಇದ್ದ ವೇದಿಕೆಯತ್ತ ಗುಂಡಿನ ದಾಳಿ ನಡೆಸಲಾಗಿದೆ. ಸುಮಾರು 5ರಿಂದ 8 ಸುತ್ತು ಫೈರಿಂಗ್ ಆಗಿದೆ. ಗುಂಡಿನ ಮೊರೆತ ಕೇಳಿಬರ್ತಾ ಇದ್ದ ಹಾಗೆ ಅಮೆರಿಕದ ಸೀಕ್ರೆಟ್ ಸೆಕ್ಯೂರಿಟಿ ಸಿಬ್ಬಂದಿ ಟ್ರಂಪ್ ಅವರನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಆದರೆ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದು ಹೆಜ್ಜೆ ಹೆಜ್ಜೆಗೂ ಭದ್ರತೆ ಇರುವ ಸ್ಥಳಕ್ಕೆ ದಾಳಿಕೋರ ಬಂದೂಕುದಾರಿ ಬಂದಿದ್ದು ಹೇಗೆ ಅಂತ, ದಾಳಿ ನಡೆಸಿದ್ದು ಹೇಗೆ ಅನ್ನೋದು. ಟ್ರಂಪ್ ಮೇಲಿನ ದಾಳಿಯ ಕ್ಷಣಾರ್ಧದಲ್ಲಿ ದಾಳಿಕೋರನನ್ನ ವಾಷಿಂಗ್ಟನ್ ಡಿಸಿ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಹಾಗಾದ್ರೆ ಆತನ್ಯಾರು? ಆತ ಅಮೆರಿಕ ಅಧ್ಯಕ್ಷನನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದ್ದು ಯಾಕೆ? ದಾಳಿ ಮಾಡೋಕೆ ಅಂತಾನೆ ಬಂದಿದ್ನ? ಈತನ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದ ವಿಚಾರಗಳು ಏನು ಅಂತ ನೋಡೋದಾದ್ರೆ, ದಾಳಿಕೋರನ ಹೆಸರು ಕೋಲ್ ಥಾಮಸ್ ಆಲೆನ್. 31 ವರ್ಷ ವಯಸ್ಸಿನ ದಾಳಿಕೋರ. ಕ್ಯಾಲಿಫೋರ್ನಿಯಾದ ಟೋರೆನ್ಸ್ ನಿವಾಸಿ. ಅರೆಕಾಲಿಕ ಶಿಕ್ಷಕನಾಗಿದ್ದ ಥಾಮಸ್ ಆಲೆನ್ ಕೆಲ ದಿನಗಳ ಹಿಂದಷ್ಟೇ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿ ಸಿಕ್ಕಿತ್ತು. 2017ರಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಆಲೆನ್ ಪಡೆದಿದ್ದ. ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಪದವಿ ಪಡೆದಿದ್ದ. ಗೇಮ್ ಡೆವಲಪರ್ ಕೂಡ ಆಗಿದ್ದ ಬಂಧಿತ ಆಲೆನ್. ಡೆಮೊಕ್ರೆಟಿಕ್ ಪಕ್ಷದ ಬೆಂಬಲಿಗ ಆಗಿದ್ದ ಆಲೆನ್ ಕಮಲಾ ಹ್ಯಾರಿಸ್ ಪರ ಪ್ರಚಾರವನ್ನ ಮಾಡಿದ್ದ ಹಾಗೂ 2024ರ ಅಧ್ಯಕ್ಷೀಯ ಪ್ರಚಾರಕ್ಕೆ $25 ದೇಣಿಗೆಯನ್ನ ಕೊಟ್ಟಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಮಾಡಿದಂತಹ ವ್ಯಕ್ತಿಯನ್ನ ಥಾಮಸ್ ಅಲೈನ್ ಅಂತ ಗುರುತಿಸಲಾಗಿದೆ. ಕ್ಯಾಲಿಫೋರ್ನಿಯಾ ಮೂಲದ ನಿವಾಸಿಯಾಗಿರುವಂತಹ ಈತ ಮೂಲತಃ ಅರೆಕಾಲಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಈತ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ದಾಳಿ ಮಾಡಿದ್ದೇಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಇದರ ಜೊತೆಗೆ ಭದ್ರತೆಯಲ್ಲೂ ಕೂಡ ಆದಂತಹ ಅತಿದೊಡ್ಡ ಲೋಪವನ್ನು ಕೂಡ ಪ್ರಶ್ನೆ ಮಾಡುವಂತಹ ಸನ್ನಿವೇಶಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಅಮೆರಿಕದ ಅಧ್ಯಕ್ಷರಿಗೆ ಅತಿ ದೊಡ್ಡ ಭದ್ರತೆಯನ್ನು ಕೊಡಲಾಗುತ್ತೆ. ಆದಾಗ್ಯೂ ಕೂಡ ಈ ಭದ್ರತೆಯನ್ನು ಭೇದಿಸಿ ಆತ ಒಳಗಡೆ ಬಂದಿದ್ದು ಹೇಗೆ, ಅದು ಶಸ್ತ್ರಾಸ್ತ್ರಗಳ ಜೊತೆಗೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಉದ್ಭವ ಆದರೆ, ಇದು ರಾಜಕೀಯ ದ್ವೇಷವ ಅಥವಾ ಸೈದ್ಧಾಂತಿಕ ಹೋರಾಟವ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂಥದ್ದು. ಈ ಎಲ್ಲ ಆಯಾಮಗಳನ್ನು ಇಟ್ಕೊಂಡು ಸದ್ಯಕ್ಕೆ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದ್ದಾರೆ. ಭಾರಿ ಭದ್ರತೆಯಲ್ಲಿ ನಡೀತಾ ಇದ್ದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಾರ್ಯಕ್ರಮದಲ್ಲಿ ಗುಂಡಿನ ಮೊರೆತ ಕೇಳಿಬಂದಿದೆ. ಇನ್ನು ಭಾರಿ ಭದ್ರತೆ ಇರುವ ಕಾರ್ಯಕ್ರಮಕ್ಕೆ ದಾಳಿಕೋರ ಆಲೆನ್ ನುಗ್ಗಿದ್ದು ಹೇಗೆ? ಹೋಟೆಲ್ನ ಮುಖ್ಯ ದ್ವಾರದಿಂದಲೇ ಗುಂಡಿನ ದಾಳಿಯನ್ನು ನಡೆಸಿದ್ದ. ಮೆಟಲ್ ಡಿಟೆಕ್ಟರ್ ಬಳಿ ಬರ್ತಾ ಇದ್ದ ಹಾಗೆ ಏಕಾಏಕಿ ಫೈರಿಂಗ್ ಅನ್ನು ನಡೆಸಿದ್ದ. ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಹಾಗೂ ವೇದಿಕೆ ಕಡೆಗೆ ಫೈರಿಂಗ್ ಮಾಡಿದ್ದ. ಆಲೆನ್ ಒಬ್ಬನಿಂದಲೇ ಈ ದಾಳಿ ನಡೆದಿರುವುದು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆಲೆನ್ ಬಳಿಯಿಂದ ಜರ್ಮನ್ ಮೇಡ್ ಗನ್ ಚಾಕುವನ್ನು ವಶಕ್ಕೆ ಪಡೆಯಲಾಗಿದೆ. ಟ್ರಂಪ್ ಟೀಮ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದು ಬೆಳಕಿಗೆ ಬಂದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಈತ ಬೇಕು ಅಂತಾನೆ ಟ್ರಂಪ್ ಟೀಮ್ ಅನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಅಲ್ಲದೆ ಈತ ಗೇಮ್ ಡೆವಲಪರ್ ಕೂಡ ಆಗಿರುವ ಕಾರಣ ಆಲೆನ್ ದಾಳಿ ನಡೆಸೋಕೆ ಅಂತ ಸಾಕಷ್ಟು ಪೂರ್ವ ತಯಾರಿಯನ್ನ ಮಾಡಿಕೊಂಡೇ ಬಂದಿದ್ದ. ಇನ್ನು ದಾಳಿಗೂ ಮುನ್ನ ಶಸ್ತ್ರಾಸ್ತ್ರಗಳನ್ನ ಕೊಂಡುಕೊಂಡು ಬಂದಿದ್ದ. ಬಂಧಿತನಿಂದ ವಾಷಿಂಗ್ಟನ್ ಡಿಸಿ ಪೊಲೀಸರು ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇರಾನ್ ಮೇಲಿನ ಯುದ್ಧದ ಹೊತ್ತಲ್ಲೇ ಅಟ್ಯಾಕ್. ದಾಳಿಗೂ ಯುದ್ಧಕ್ಕೂ ಸಂಬಂಧ ಇದೆಯಾ? ಕಳೆದ 2 ತಿಂಗಳಿಂದ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮಾಡ್ತಾ ಇದೆ. ಈ ನಡುವೆ ಸಂಧಾನ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಆದರೆ ಇರಾನ್ ಅಣ್ವಸ್ತ್ರ ಹೊಂದೋಕೆ ಬಿಡೋದಿಲ್ಲ ಅಂತ ಟ್ರಂಪ್ ಗುಡುಕ್ತಾನೆ ಇದ್ದಾರೆ. ಇದೆಲ್ಲದರ ನಡುವೆ ಟ್ರಂಪ್ ಮೇಲೆ ದಾಳಿಯಾಗಿದೆ. ಹಿಲ್ಟನ್ ಹೋಟೆಲ್ನಲ್ಲಿನ ದಾಳಿ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ: ದಾಳಿಗೂ ಇರಾನ್ ಯುದ್ಧಕ್ಕೂ ಸಂಬಂಧ ಇದೆಯೋ ಇಲ್ವೋ ಅನ್ನೋದು ನಂಗೆ ತಿಳಿದಿಲ್ಲ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅಂತ ಸಾಧ್ಯತೆಗಳು ಕಡಿಮೆ. ಈ ದಾಳಿಯ ಮೂಲಕ ನಮ್ಮನ್ನ ಎದೆಗುಂದಿಸೋಕೆ ಸಾಧ್ಯ ಇಲ್ಲ. ಇರಾನ್ ವಿರುದ್ಧದ ನಮ್ಮ ಯುದ್ಧ ಮುಂದುವರಿಯಲಿದೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಮೆರಿಕ ಇರಾನ್ನ ನಡುವೆ ನಡೀತಿರುವಂತಹ ಸುದೀರ್ಘ ಯುದ್ಧದ ಸಂದರ್ಭದಲ್ಲೇ ಈ ದಾಳಿ ಆಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇರಾನ್ನ ಯಾರಾದರೂ ಬೆಂಬಲಿಗರು ಅಥವಾ ಪ್ರಾಕ್ಸಿ ವಾರ್ನ ಮೂಲಕ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಸಂಚು ಮಾಡಲಾಗಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಸೃಷ್ಟಿಯಾಗಿದ್ದು. ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಂತಹ ಪ್ರಯತ್ನಗಳು ಬಹುಶಃ ನಡೆದಿರಲಿಕ್ಕಿಲ್ಲ. ಒಂದ್ ವೇಳೆ ಅಂತಹ ಪ್ರಯತ್ನಗಳು ನಡೆದರೂ ಕೂಡ ನಾವು ಎದೆಗುಂದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇರಾನ್ ಜೊತೆಗಿನ ಯುದ್ಧವೂ ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಸುಳಿವನ್ನು ಕೂಡ ಅವರು ಈಗ ಟ್ರಂಪ್ ಕೊಟ್ಟಿದ್ದಾರೆ. ಥಾಮಸ್ ಆಲೆನ್ ನಿವಾಸದಲ್ಲಿ ಎಫ್ಬಿಐ ತಪಾಸಣೆ. ಆಲೆನ್ ಪೂರ್ವಾಪರ ಕೆದಕ್ತಾ ಇರುವ ಪೊಲೀಸರು. ಟ್ರಂಪ್ ಕಾರ್ಯಕ್ರಮದಲ್ಲಿ ಗುಂಡಿನ ಸದ್ದು ಕೇಳಿಬಂದ ಬೆನ್ನಲ್ಲೇ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ಚುರುಕುಗೊಳಿಸಿದೆ. ದಾಳಿಕೋರ ಥಾಮಸ್ ಆಲೆನ್ ತೀವ್ರ ವಿಚಾರಣೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆಲೆನ್ ಪೂರ್ವಪರವನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಇದರ ಭಾಗವಾಗಿ ಕ್ಯಾಲಿಫೋರ್ನಿಯಾದ ಟೋರೆನ್ಸ್ನಲ್ಲಿರುವ ಥಾಮಸ್ ನಿವಾಸದಲ್ಲಿ ಎಫ್ಬಿಐ ತಪಾಸಣೆ ನಡೆಸ್ತಾ ಇದೆ. ಬಂಧಿತ ಆಲೆನ್ ಅನ್ನ ಫೆಡರಲ್ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಟ್ರಂಪ್ ಗುರಿಯಾಗಿಸಿ ನಡೆದ ದಾಳಿ ಬಳಿಕ ವಾಷಿಂಗ್ಟನ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.